ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಾಳೆ ದಿಂಡಿನ ಚಾಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಬಾಳೆ ದಿಂಡಂತೂ ಕಿಡ್ನಿ ಸ್ಟೋನ್ಗೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆಲ್ಲ ತುಂಬ ಒಳ್ಳೆಯದು. ನಾನು ಇಲ್ಲಿ 1 ಪೀಸ್ ಬಾಳೆ ದಿಂಡನ್ನು ತೊಗೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಔಟರ್ ಲೇಯರ್ ಏನಿರುತ್ತೆ ಅದನ್ನು ಫುಲ್ ತೆಗೆದಿಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ತೆಗೆದಿದ ನಂತರ ಹಾಗೆ ನಾನು ಮೇಲ್ಗಡೆ ಸ್ವಲ್ಪ ಹೆರ್ಕೊಳ್ತೇನೆ. ಹಾಗೆ ಸೈಡ್ ಬ್ಲ್ಯಾಕ್ ಆಗಿರೋದನ್ನು ಕಟ್ ಮಾಡಿ ಇಟ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ನಾವು ಬಾಳೆ ದಿಂಡನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಕ್ಲೀನ್ ಮಾಡಿದ ನಂತರ ನಾನು ಬಾಳೆ ದಿಂಡನ್ನು ಸಣ್ಣದಾಗಿ ಹೆಚ್ಚಿಕೊಳ್ತೇನೆ. ಬಾಳೆ ದಿಂಡನ್ನು ಸಣ್ಣದಾಗಿ ಹೆಚ್ಚಿದ ನಂತರ ನಾವು ಒಂದು ಬೌಲ್ಗೆ ನೀರೊಳಗೆ ಹಾಕಿ ಬಾಳೆ ದಿಂಡನ್ನು ಇಡಬೇಕು. ಏಕೆಂದರೆ ಬೇಗ ಕಪ್ಪಾಗಿಬಿಡುತ್ತೆ. ಸೊ ಕಪ್ ಆಗದಿರೋ ಹಾಗೆ ನಾವು ನೀರೊಳಗೆ ಹಾಕಿ ಇಡಬೇಕು. ನೋಡಿ, ಈಗ ಬಾಳೆದಿಂಡು ಹೆಚ್ಚಿಟ್ಕೊಂಡಿದ್ದೀನಿ. ಚಾಟ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. 1 ಬೌಲಷ್ಟು ಬಾಳೆದಿಂಡು, ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿರೋದು, ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಕಾಂಗ್ರೆಸ್ ಕಡಲೆ ಬೀಜ, ಸಣ್ಣದಾಗಿ ಹೆಚ್ಚಿರೋದು ಆನಿಯನ್, ಕ್ಯಾರೆಟ್ ತುರಿ, ಹಾಗೆ ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು. ಇವಾಗ ನಾನು ಒಂದು ಬೌಲ್ಗೆ ತಗೊಂಡು ಬಾಳೆದಿಂಡು ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಳ್ತೇನೆ. ನಂತರ ಇದಕ್ಕೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, 1 ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತೇನೆ. ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು, ಹಾಗೆ ಅರ್ಧ ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿರೋದು, 3 ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಟ್ನಿ, 1 ಸ್ಪೂನ್ ಸ್ವೀಟ್ ಚಟ್ನಿ. ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಹಾಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾಂಗ್ರೆಸ್ ಕಡಲೆ ಬೀಜ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಬಾಳೆ ದಿಂಡಿನ ಚಾಟ್ ರೆಡಿಯಾಗಿದೆ. ನಾನಿವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೇನೆ. ಹೆಲ್ತಿಯಾದ ಬಾಳೆ ದಿಂಡಿನ ಚಾಟ್ ರೆಸಿಪಿ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಅಭಿಪ್ರಾಯವಿದ್ದರೆ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.